Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ನೋಡಿ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೋಡಿದ್ರಾ? ಅಮ್ಮ ನಾನು ಸೇರಿ ಕಟ್ಟಿದ್ದು ಅದು ಹೇಗೆ ಇತ್ತು ಈಗ ಹೇಗಾಗಿ ಬಿಟ್ಟಿದೆ. ಏನಿಲ್ಲ, ಇದೆಂಥ ಕತೆ ಅಂತ ಹೇಳ್ತೇನೆ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ ನಮ್ಮ ಮನೆ ಮೇಲೆ ಏರೋಪ್ಲೇನ್ ಹೋಗ್ತಿದೆ. ಅದಂತೂ ನನಗೆ ಖುಷಿ. ಯಾವಾಗ ನೋಡೋದಿಕ್ಕೂ ದಿನಕ್ಕೆ 4 ಸಲ ಹೋಗ್ತಾ ಇರುತ್ತೆ, ನೋಡ್ತಾನೆ ಇರ್ತೇನೆ ಹೊರಗಿದ್ದಾಗೆಲ್ಲ. ಏನೋ ಖುಷಿ. ಮತ್ತು ಈ ನವಿಲು ಇದಂತೂ ಯಾವಾಗಲೂ ನಮ್ಮ ಅಂಗಳದಲ್ಲಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಈಗ ತಿಂಡಿ ಎಲ್ಲ ತಿಂದಾಯಿತು, ದೋಸೆ ಚಪಾತಿ ಏನಿದ್ರು ಕೊಡ್ತೇವಲ್ವ. ಎಷ್ಟು ಚೆನ್ನಾಗಿದೆ ಮಾರೇರಿ. ಇದೊಂದು ನೋಡಿ, ಎಷ್ಟು ಸಲ ನೋಡಿದರೂ ಕೂಡ ಬೇಜಾರೇ ಆಗಲ್ಲ, ಬೋರೇ ಆಗಲ್ಲ. ಅಷ್ಟು ಚಂದ ನವಿಲಂದರೆ. ಆ ಗರಿಗಳು, ಆ ಕಲರ್ ಕಾಂಬಿನೇಷನ್ನು. ಹಾಗೆ ಕಂಪೌಂಡ್ ಮೇಲೆ ಹತ್ಕೊಂಡು ಈಗ ಸೀದಾ ಹೋಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಬರುತ್ತೆ. ಅದು ನಮಗೂ ಕೂಡ ಅಭ್ಯಾಸ ಆಗಿದೆ. ಅದು ಬರದಿದ್ದರೆ ಒಂದು ದಿನ ಬಂದಿಲ್ಲಲ್ಲ ಅಂತ. ಹಾಗೆ ಬಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗುತ್ತೆ ಪಾಪ. ಈಗ ಇದರ ಕತೆ ಶುರು ಮಾಡೋಣ. ಇದು ಶತಾವರಿ ಬಳ್ಳಿ, ಶತಾವರಿ ಗಿಡ, ಏನು ಬೇಕಾದ್ರೂ ಹೇಳ್ಬೋದು. ಆ ಹೂಗಳು ನೋಡಿ ಅಂತ. ಈ ಶತಾವರಿ ಏನಿದೆ ಅದು ತುಂಬ ಉಪಯೋಗಕ್ಕೆ ಬರೋದು ಹೆಂಗಸರಿಗೆ. ಯಾಕಂದರೆ ಈ ಮಂತ್ಲಿ ಪೀರಿಯಡ್ಸ್ ಇರುತ್ತಲ್ಲ, ಅಂದರೆ ಪ್ರತಿ ತಿಂಗಳ ಒಂದು ಮೆಚೂರ್ ಆದ ಮೇಲೆ ಮುಟ್ಟಿನ ದಿನಗಳು ಬರುತ್ತಲ್ಲ, ಆಗ ಬರುವ ಹೊಟ್ಟೆ ನೋವು ಮತ್ತು ಹೆವಿ ಬ್ಲೀಡಿಂಗ್ ಏನಿರುತ್ತೆ ಅದಕ್ಕೆಲ್ಲ ಈ ಶತಾವರಿ ಏನಿದೆ ತುಂಬ ಉಪಯೋಗಕ್ಕೆ ಬರುವಂಥದ್ದು. ಯಾಕಂದರೆ ಅದೆಲ್ಲ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸರಿ ಮಾಡುತ್ತೆ ಅದು. ಆಮೇಲೆ ಮೆನೋಪಾಸ್ ಪ್ರಾಬ್ಲಮಿಗೂ ಬರುತ್ತೆ. ಯಾಕಂದರೆ ಒಂದು ಏಜ್ ಲಿಮಿಟ್ ನಂತರಕ್ಕೆ ಹೆಂಗಸರಿಗೆ ಯೂಶ್ವಲಿ ಮೆನೋಪಾಸ್ ಪ್ರಾಬ್ಲಮ್ ಬರುತ್ತೆ, ಅಂದರೆ ಮುಟ್ಟು ನಿಲ್ಲುವ ಸಮಯ ಬರುತ್ತೆ. ಆಗ ತುಂಬ ಕೆಲವೊಂದು ಕಾಂಪ್ಲಿಕೇಶನ್ ಆಗುತ್ತೆ ಕೆಲವರಿಗೆ ಮಾತ್ರ. ಕೆಲವರಿಗೆ ಅದು ಇದು ಏನಾದ್ರು ಇರುತ್ತೆ. ಅದೆಲ್ಲ ಪ್ರಾಬ್ಲಮ್ಸನ್ನು ಈ ಶತಾವರಿ ಕಡಿಮೆ ಮಾಡುತ್ತೆ. ಇನ್ನು ಬಂಜೆತನ ಅಂದರೆ ಮಕ್ಕಳಾಗದೇ ಇರೋ ಒಂದು ಪ್ರಾಬ್ಲಮ್ ಇರುತ್ತಲ್ಲ, ಅದು ಕೂಡ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಇರುತ್ತಲ್ಲ, ಹಾಗೆ ಅದು ಕೂಡ ಸಾಲ್ವ್ ಆಗುತ್ತೆ ಎಷ್ಟೋ ಪ್ರಾಬ್ಲಮ್ಗಳು. ಹಾಗೆ ಎಲ್ಲ ವಿಷಯಕ್ಕೆ ಹೆಂಗಸರಿಗೆ ತುಂಬ ಉಪಯುಕ್ತ ಆ್ಯಕ್ಚುಲಿ ಇದು. ಮತ್ತು ಇನ್ನೂ ಓವರಾಲ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹಾಗಾಗಿ ಬರೀ ಹೆಂಗಸರೊಂದೇ ಅಲ್ಲ, ಗಂಡಸರಿಗೂ ಕೂಡ ಒಳ್ಳೆಯದಂದರೆ ನಿಶಕ್ತಿಗೆ ಅದಕ್ಕೆ ಇದಕ್ಕೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹೀಗೆಲ್ಲ ಕಾರಣದಿಂದ ಬರೀ ಹೆಂಗಸರು ಗಂಡಸರು ಅಂತಲೇ ಓವರಾಲ್ ಎಲ್ರಿಗೂ, ಆದರೆ ಸ್ಪೆಷಲ್ಲಾಗಿ ಹೆಂಗಸರಿಗೆ ಒಳ್ಳೆಯದು ಅಂತ. ಹಾಗೆ ಅವತ್ತೊಂದು ದಿವಸ ನಾನು ಮತ್ತು ಅಮ್ಮ ಸೇರಿಕೊಂಡು ಈ ಬಳ್ಳಿಯನ್ನು ಕಟ್ಟಿ ಚೆಂದ ಮಾಡಿ ರೆಡಿ ಮಾಡ್ತಿದ್ದೇವೆ. ಅಮ್ಮ ನೆಟ್ಟಿ ಅದಕ್ಕೊಂದು ಕೋಲನ್ನೆಲ್ಲ ತಂದು ಅದಕ್ಕೆ ಸಪೋರ್ಟಿಗೆ ಬೇಕಲ್ವ, ಅದನ್ನು ಕೂಡ ಸಪೋರ್ಟಿಗೆಲ್ಲ ಅರೇಂಜ್ ಮಾಡಿ ಹಾಗೆ ಎಲ್ಲ ರೆಡಿ ಮಾಡ್ತಿದ್ದೇವೆ ಉತ್ಸಾಹದಿಂದ. ಆ್ಯಕ್ಚುಲಿ ಅಮ್ಮ ರೆಡಿ ಮಾಡಿದ್ದು ಜಾಸ್ತಿ, ನಾನು ವೀಡಿಯೋ ಮಾಡ್ಕೋಬೇಕಲ್ವ ಹಾಗೆ. Our hearts beat to the city streets. We began to feel the fire. We rise like tall buildings as the chemicals they take us higher. ಶತಾವರಿ ನೀವು ಕೇಳಿರ್ತೀರ ಯಾವಾಗಲೂ ಕೂಡ. ಹೆಚ್ಚಿನ ಜನರಿಗೆ ಗೊತ್ತಿರುತ್ತೆ, ಆಯುರ್ವೇದಿಕ್ ಮೆಡಿಸಿನ್ ಬರುತ್ತಲ್ವ, ಶತಾವರಿ ಪೌಡರು, ಶತಾವರಿ ಸಿರಪ್ಪು ಏನೆಲ್ಲ ಇರುತ್ತೆ. ಹಾಗೆ ಇದು ನೋಡಿ ಎಲೆಗಳು ಹೇಗಿದೆ, ಈ ರೀತಿ ಇರುತ್ತೆ ನೋಡಿ. ಅದರ ಹೂ ಕೂಡ ತುಂಬ ಚೆಂದ ರೀ, ಖುಷಿಯಾಗತ್ತೆ. ಪುಟ್ಟ ಪುಟ್ಟ ಎಲೆಗಳು ಕಡ್ಡಿ ಕಡ್ಡಿ ಥರ. The night's young and it's just begun as she puts her hand in mine. ಹಾಗೆ ಶತಾವರಿ ಎಲ್ರಿಗೂ ಹೆಚ್ಚಾಗಿ ಗೊತ್ತೇ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ಆಯುರ್ವೇದಿಕ್ ಪ್ರಕಾರ
ಲೇಹ್ಯ ಅಥವಾ ಪೌಡರು ಏನೆಲ್ಲ ಸಿಗುತ್ತೆ. ಹಾಗೆ ಅದು ದೇಹಕ್ಕೆ ತುಂಬ ತಂಪು, ಅಂದರೆ ತುಂಬ ಉಷ್ಣ ಪ್ರಕೃತಿಯವರು ಇದನ್ನು ತಗೊಳ್ತಾ ಇರ್ತಾರೆ. ಯಾವಾಗಲೂ ನಮ್ಮ ದೇಹ ತುಂಬ ಉಷ್ಣನೂ ಆಗಬಾರ್ದು, ತಂಪು ಆಗಬಾರ್ದು, ಸಮತೋಲನದಲ್ಲಿರಬೇಕು. ಹಾಗಾಗಿ ಕೆಲವರಿಗೆ ಬೈ ಬರ್ತ್ ಬಂದ್ಬಿಡುತ್ತಲ್ವ, ತುಂಬ ಉಷ್ಣ ಪ್ರಕೃತಿ ಇರುತ್ತೆ, ಅದರಿಂದನೂ ಕೂಡ ಕೆಲವು ಕಾಂಪ್ಲಿಕೇಶನ್ ಆಗುತ್ತೆ. ಈಗ ನೋಡಿ ಅಮ್ಮ ಅಲ್ಲಿಂದ ಇಲ್ಲಿ ಏನೇನೋ ಕಸರತ್ತು ಮಾಡಿ ಅಂತೂ ಈ ಕಡೆಯಿಂದ ಆ ಕಡೆ ಕಟ್ತಾ ಇದ್ದಾರೆ. ಈ ಹೂ ನೋಡಿ ಅಂತೆ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಪುಟ್ಟ ಪುಟ್ಟ ಹೂಗಳು. ಅಲ್ಲ, ನಂಗೆ ಆಶ್ಚರ್ಯ ಆಗೋದು ದೇವರದ್ದೊಂದು ಸೃಷ್ಟಿ ಹೀಗಿರುತ್ತಲ್ವ ಪ್ರಕೃತಿಯಲ್ಲಿ. ಪ್ರತಿ ಒಂದರಲ್ಲೂ ಕೂಡ ಈ ಹೂಗಳಲ್ಲಿ ಎಷ್ಟು ವೆರೈಟಿ ಅದರ ಡಿಸೈನು, ಕಲರ್ ಕಾಂಬಿನೇಷನ್ನು, ಎಲೆಗಳು ಪ್ರತಿಯೊಂದು ಕೂಡ ಅದು ಹೇಗೆ ಅಂತ ನನಗೆ ಆಶ್ಚರ್ಯ ಆಗ್ತದೆ ಅಂತ. ನಮಗೆ ಸಿಟಿಯಲ್ಲಿ ಇದೆಲ್ಲ ಅಪರೂಪಕ್ಕೆ ತಂದಾಗ ಮಾತ್ರ ನೋಡೋದಕ್ಕೆ ಸಿಗತ್ತೆ, ಖುಷಿ ಆಗುತ್ತೆ. ಆದರೆ ಹಳ್ಳಿಗಳಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಎಷ್ಟೆಷ್ಟು ವೆರೈಟಿ ಗಿಡಗಳು, ಹೂಗಳು ಏನೆಲ್ಲ ಸಿಗುತ್ತೆ ಹಳ್ಳಿಗಳಲ್ಲಿ. ಅದೆಲ್ಲ ಅವರಿಗೆ ಏನೂ ಅನಿಸಲ್ಲ, ನಮಗೆ ಅಪರೂಪಕ್ಕೆ ನೋಡೋರಿಗೆ ಖುಷಿ ಆಗುತ್ತೆ. ಇದಂತೂ ಯಾವ ರೀತಿ ಕಾಣಿಸ್ತಿದೆ ಗೊತ್ತಾ? ಮದುಮಗಳಿಗೆ ಉದ್ದ ಜಡೆ ಹಾಕ್ಬಿಟ್ಟು ಮಲ್ಲಿಗೆ ಹೂವನ್ನು ಹೀಗೆ ಸುತ್ತಿರ್ತಾರಲ್ವ, ಅದೇ ರೀತಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಅನಿಸುತ್ತೆ. ನಾವಂತೂ ದಿನ ಹೋಗಿ ಹೀಗೆಲ್ಲ ನೆಟ್ ಮೇಲೆ ನೋಡೋದು ನಾನು ಅಮ್ಮ. ಎಷ್ಟು ದೊಡ್ಡದಾಯಿತು ಹೂಗಳು, ಹೀಗಾಯಿತು, ಏನು ಕತೆ, ಬಳ್ಳಿ ಎಷ್ಟು ದೊಡ್ಡದಾಯಿತು, ಹೀಗೆ ಹಬ್ಕೊಂಡು ಇನ್ನು ಜಾಸ್ತಿ ಬರುತ್ತೆ. ಇದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿದ್ದು ಜೂನ್ ಅಥವಾ ಜುಲೈನೋ, ಮಳೆ ಬರ್ತಾ ಇರೋ ಕಾಲ. ಮಳೆ ಸ್ವಲ್ಪ ನಿಂತಿತ್ತು, ಆ ಟೈಮಲ್ಲಿ ತೆಗೆದದ್ದು. ನೋಡಿ, ನಮ್ಮ ಅಂಗಳ ನೋಡಿದರೆ ಗೊತ್ತಾಗತ್ತೆ. ಈಗ ಎಷ್ಟಕ್ಕೊಂದು ಹುಲ್ಲು ಬೆಳೆದಿದೆ, ಆಗ ಹುಲ್ಲೇ ಇರಲಿಲ್ಲ, ಚೂರಿತ್ತಷ್ಟೇ. ಯಾವಾಗೋ ಮಾಡಿದ ವಿಡಿಯೋ ಯಾವಾಗೋ ಹಾಕ್ತಾ ಇರ್ತೀನಿ, ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಈಗ ಖುಷಿಯಾಗಿ ಹೇಳಿಬಿಡ್ತೇನೆ, ಆಮೇಲೆ ಬೇರೆ ಕತೆ ಇದೆ ತೋರಿಸ್ಬೇಕಲ್ವ ನಿಮಗೆ. ಹಾಗೆ ನೋಡ್ಕೊಬಿಡಿ ಕಣ್ತುಂಬ ಈ ಶತಾವರಿ ಹೂಗಳನ್ನು, ಎಷ್ಟು ಚೆನ್ನಾಗಿದೆ, ಏನು ಕತೆ, ಕಣ್ಣಿಗೆ ಎಷ್ಟು ಹಿತ, ತಂಪು, ಖುಷಿ ಆಗುತ್ತೆ ಅಂತ. The night's young, it has just begun, as she puts her hand in mine. We wanna chase the night, wanna dance to the light, pull the stars from the sky, just two hearts running wild. ಆಮೇಲೆ ಸ್ವಲ್ಪ ಹೊತ್ತಿಗೆ ಮಳೆ ಜೋರು ಶುರುವಾಯಿತು. ನಾನು ಹೇಳಲಿಲ್ವಾ, ಅದು ಕೂಡ ವಿಡಿಯೋ ಮಾಡಿಟ್ಕೊಂಡಿದ್ದೇನೆ. ತುಂಬ ಮಳೆ ಬರ್ತಿದೆ, ಹನಿಗಳು ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೀಳೋವಾಗ. ಇವಳೇನಪ್ಪ ಎಲ್ಲದಕ್ಕೂ ಜೋರು ಎಕ್ಸ್ಪ್ಲೇನ್ ಮಾಡ್ತಾಳೆ, ಖುಷಿ ಅಂತಾಳೆ ಅಂತ ಅನ್ಕೋತಿರ್ಬೋದು. ನಾನು ಹಾಗೇ ಚಿಕ್ಕ ವಿಷಯಗಳನ್ನು ಖುಷಿ ಪಡ್ತೇನೆ. ಲಾಸ್ಟ್ ಟೈಮ್ ಹೇಳಿದೆ ಅಲ್ವ ನಾನು, ಚಿಕ್ಕ ವಿಷಯಗಳು ಖುಷಿಯಾಗತ್ತೆ. ಈ ಎಲೆಗಳು, ಹೂಗಳು, ಮಳೆ ಹನಿಗಳು ಅಲ್ವಾ. ನನ್ನ ವೇ ಆಫ್ ಥಿಂಕಿಂಗ್ ಹಾಗೆ. ಚಿಕ್ಕ ವಿಷಯಗಳನ್ನು ಖುಷಿ ಪಡೋದನ್ನು ಕಲ್ತ್ಬಿಟ್ರೆ ಆಗ ಕಷ್ಟದಲ್ಲೂ ಕೂಡ ಒಂದು ಸ್ವಲ್ಪ ನಗಾಡ್ಕೊಂಡಿರ್ಬೋದು ಅಂತ ನನ್ನ ಪಾಲಿಸಿ. ಏನಂತೀರಾ? ಇದು ನೋಡಿ ಈಗಿನ ಪ್ರೆಸೆಂಟ್ ಸಿಚುವೇಶನ್. ಆ ಚಂದ ಅಂದ ಹೇಳಿ ಹೊಗಳ್ತಾ ಇರೋ ಬಳ್ಳಿ ಕಾಣಿಸ್ತಿದೆಯಾ ನಿಮಗೆ? ಇಲ್ಲ ಅಲ್ವಾ, ಹೋಗ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ ಅದು. ಈಗ ನಮ್ಮ ಮನೆ ಅಂಗಳ ಹುಲ್ಲೆಲ್ಲ ಬೆಳ್ಕೊಂಡು ನೋಡಿ. ಆ ವಿಡಿಯೋ ಮಾಡಿದ್ದು ಜೂನ್ ಜುಲೈ ಟೈಮಲ್ಲಿ. ಇದು ನೋಡಿ ಈಗಿನದ್ದು, ಏನಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಯ್ತಪ್ಪ ಅಂದರೆ, ಅದು ಅಷ್ಟಕ್ಕೊಂದು ಚಂದ ಮಾಡಿ ಹಗ್ಗ ಎಲ್ಲ ತಂದು ಕಂಬಕ್ಕೆಲ್ಲ ಹಾಕಿ ನಾನು ಅಮ್ಮ ಸೇರಿ ಕಟ್ಟಿದ್ದೇವೆ. ಎಷ್ಟು ಚಂದದ ಹೂವಾಗಿತ್ತು. ನಾನು ತೋರಿಸಿದ್ದೇನಲ್ಲ ಫೋಟೋಸು ವೀಡಿಯೋ ಎಲ್ಲ. ಎಷ್ಟು ಖುಷಿ ಆಗ್ತಿತ್ತಂದರೆ ನೋಡೋದಕ್ಕೆ. ದಿನಾ ಹೋಗಿ ನೋಡೋದು ನಾವು, ಚೆನ್ನಾಗಾಯ್ತು, ಬದುಕಿತ್ತು, ಚೆನ್ನಾಗಾಯ್ತು ಅಂತ. ಆಮೇಲೆ ನೋಡುವಾಗ ಸ್ವಲ್ಪ ದಿನ ಆದ ಮೇಲೆ ಆ ರೀತಿ ಇಲ್ಲಿ ಗಿಡ ನೆಟ್ಟಿದ್ರು ನೋಡಿ, ಅಲ್ಲಿಂದನೇ ತೋರಿಸ್ತೇನೆ. ನೋಡಿದ್ರಾ, ಆ ಬಳ್ಳಿ ಹೂಗಳಿಂದ ತುಂಬ್ಕೊಂಡಿತ್ತಲ್ಲ ಅಷ್ಟು ಚೆನ್ನಾಗಿ ನೋಡಿ. ಅದೇ ಸೇಮ್ ಈಗ ಹೇಗೆ ಒಣಗಿ ಹೋಗಿದೆ ಅಂತ. ಈ ಹಳೆಯ ಕಾಲದ ಮನೆಗಳೆಲ್ಲ ಹಾಳಾಗಿ ಅವಶೇಷಗಳು ಉಳ್ಕೊಳತ್ತಲ್ವ, ಇತ್ತು ಅಂತ ತೋರ್ಸೋಕ್ಕೆ. ಹಳೆಯ ದೇವಸ್ಥಾನಗಳು ಎಲ್ಲ ಸಿಗುತ್ತಲ್ಲ ಕೆಲವೊಂದು ಕಡೆ,
ಏನೋ ಇತ್ತು, ದೇವಸ್ಥಾನ ಇತ್ತು, ಮನೆ ಇತ್ತು ಅಂತ ತೋರ್ಸೋಕ್ಕೆ ಉಳಿದ ಭಾಗಗಳು ಹಾಗೆ, ಇದು ಕೂಡ ಹಾಗೆ ಅವಶೇಷಗಳು ಥರ. ಬೇಜಾರಾಗತ್ತೆ, ತುಂಬ ಬೇಸರ ಆಗುತ್ತೆ. ಯಾಕಂದರೆ ಎಷ್ಟು ಆಸೆ ಪಟ್ಕೊಂಡು ನಾವು ಶತಾವರಿ ಗಿಡ ಆಗಿತ್ತು, ಅದರ ತುಂಬ ಹೂವಾಗಿತ್ತು, ಸತ್ತೋಯ್ತು. ನೋಡಿದ್ರೆ ಈಗ ತೋರಿಸಿದ್ನಲ್ಲ ಹಾಗೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ತುಂಬ ತರಕಾರಿ ಬೆಳಿಲಿಕ್ಕೂ ಪ್ರಯತ್ನ ಮಾಡಿದ್ವಿ. ಅಲಸಂಡೆ, ತೊಂಡೆಕಾಯಿ, ಅದು ಇದು ಟೊಮೆಟೊ, ಯಾವುದು ಕೂಡ ಆಗಲ್ಲ. ಅದೆಲ್ಲ ಯಾಕೆ ಆಗಲ್ಲ ಅಂದರೆ ಈ ನವಿಲುಗಳು ಬರುತ್ತಲ್ವ, ನಾವು ಅನ್ನ, ದೋಸೆ, ಚಪಾತಿ ಹಾಕ್ತೇವೆ, ಅದಕ್ಕೊಂದು ಅಭ್ಯಾಸ ಆಗಿದೆ. ನಮ್ಮ ಮನೆಗೆ ಡೈಲಿ ಬರುತ್ತೆ, ಎಲ್ಲ ಬಂದಿದ್ದು ಈ ಗಿಡಗಳ ಕಾಯಿಪಲ್ಲೆ, ತರಕಾರಿ ಗಿಡಗಳೇನು ಹಾಕಿರ್ತೇವೆ ಅದೆಲ್ಲ ಚಿಗುರಿರುತ್ತಲ್ಲ, ಅದನ್ನೆಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ. ಏನೇ ಕಾಯಿಪಲ್ಲೆ ಹಾಕಿದರೂ ಕೂಡ ಅದರ ಚಿಗುರೇನಿದೆ ಅದು ತಿನ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅದು ಹುಟ್ಟಕ್ಕೆ ಬಿಡಲ್ಲ. ಹಿಂದೆ ತೋರಿಸ್ತೇನೆ ನಾನು, ಹಿಂದೆಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಎಲ್ಲ ಮಾಡಿಟ್ಟಿದ್ರು ಅಮ್ಮ ಗಿಡ, ಅದೆಲ್ಲ ಚಿಗುರಿದಂಗೆ ಎಲ್ಲ ಕುಡಿ ಎಲ್ಲ ತಿನ್ಕೊಂಡು ಹೋಗ್ಬಿಡತ್ತೆ. ಹಾಗಂತ ಅದಕ್ಕೆ ಬರದೇ ಇರೋಕ್ಕಾಗತ್ತಾ, ಬಿಡೋಕ್ಕಾಗತ್ತಾ? ನಾವು ಅದು ಅಭ್ಯಾಸ ಮಾಡಿದ್ದೇವಲ್ಲ, ಅದಕ್ಕೆ ಆಹಾರ ಕೊಟ್ಟು ಎಲ್ಲ ಮಾಡಿ ಅಭ್ಯಾಸ ಮಾಡಿದ್ದೇವ, ಅದನ್ನು ಬೇಡ ಅನ್ನೋಕ್ಕಾಗಲ್ಲ. ಇರಲಿ ಬಿಡು, ಕಾಯಿಪಲ್ಲೆ ಕೊಂಡ್ಕೊಂಡ್ರೆ ಆಯಿತು, ಮತ್ತೇನು ಇನ್ನೆಷ್ಟು ಬೆಳಿಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅದನ್ನು ಓಡಿಸಿ ಅದಕ್ಕೆ ತಿನ್ನಲಿಕ್ಕೆ ಕೊಡ್ದಂಗೆ ಮಾಡಿಕೊಂಡು ನಾವು ತರಕಾರಿ ಬೆಳೆಯೋದ್ರಲ್ಲೇ ಅರ್ಥ ಇಲ್ಲ ಅನಿಸುತ್ತೆ. ಪಾಪ ಮೂಕ ಪ್ರಾಣಿಗಳು ಹಸಿವಾಗಿರುತ್ತೆ, ಈಗೆಲ್ಲ ಕಾಡು ಗೀಡು ಎಲ್ಲ ಕಡಿಮೆ ಅಲ್ವ, ಹಾಗೆ ಹಸುವಾಗ್ಕೊಂಡು ಬಂದಿರುವಾಗ ತಿನ್ಕೊಳ್ಳಿ ಅಂತ ಆಗತ್ತೆ ಅಲ್ವಾ? ಇರಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಬಾಳೆಗೊನೆ ಕೂಡ ನಾನು ಹೇಳಿದ್ದೇನಲ್ವ, ಬಾಳೆಗೊನೆ ಕೂಡ ನಮ್ಮಲ್ಲಿ ಹಾಗೆಯೇ ಆಗುತ್ತೆ. ಬಾಳೆಗೊನೆ ಬಂದು ಬಾಳೆ ಮರ ಚೆನ್ನಾಗಿ ಬೆಳೆದು ಗೊನೆ ಬಂದು ಇನ್ನೇನು ಬೆಳೀತದೆ ಹೇಳುವಾಗ ಬಾಳೆ ಗಿಡ ಬಿಡತ್ತೆ. ಬೇಸರ ಆಗುತ್ತೆ. ಯಾವ ಬಾಳೆಗೊನೆ ಕೂಡ ಪೂರ್ತಿಯಾಗಿ ಬೆಳೆದು ನಮಗೆ ಸಿಗಲಿಲ್ಲ ಆಯಿತಾ, ಪದಾರ್ಥ ಮಾಡಲಿಕ್ಕೆ ಅಥವಾ ಈ ಕದಳಿ ಅದು ಇದು ತಿನ್ನೋಕ್ಕೆ ಎಲ್ಲ ಅರೆಬರೆ ಬೆಳೆದ ಮೇಲೆ ಮರ ಬಿದ್ದೋಗುತ್ತೆ. ಆದರೂ ಕೂಡ ಅದನ್ನು ನಾವು ವೇಸ್ಟ್ ಮಾಡಲ್ಲ, ಪಲ್ಯ ಮಾಡಿಕೊಂಡು ತಿಂತೇವೆ. ಮತ್ತು ಬಾಳೆ ದಿಂಡನ್ನು ಉಪಯೋಗಿಸ್ತೇವೆ. ನನಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಲ್ವ, ಹಾಗಾಗಿ ಅದನ್ನು ಹೇಳ್ಕೊಟ್ಟಿದ್ದೇನೆ ಲಾಸ್ಟ್ ಟೈಮ್, ಹಾಗೆ ಮಾಡಿ ತಿಂತೇವೆ. ಮತ್ತು ಬಾಳೆ ಪೊಂಬೆ ಹೂವು ಎಲ್ಲ ಪಲ್ಯ ಮಾಡ್ತೇವೆ. ಹಾಗೆ ಏನು ವೇಸ್ಟ್ ಮಾಡಲ್ಲ ನಾವು. ಆದರೂ ಕೂಡ ನಾವು ಆಸೆ ಬಿಡಲ್ಲ. ಬಾಳೆ ಮರಕ್ಕೆ ನೀರು ಹಾಕೋದು ನಾನು. ಆಮೇಲೆ ಬಾಳೆಗೊನೆ ಬಿಟ್ಟ ಕೂಡಲೇ ಇನ್ನು ದೊಡ್ಡದಾಯ್ತು ಅಂತ ತರಕಾರಿ ಗಿಡಗಳನ್ನು ಹಾಕ್ತೇವೆ. ಹಾಗೆ ಅದು ಕೂಡ ಸಿಗ್ಬೋದು ಅಂತ. ಹಾಗೆ ಆಸೆಯಲ್ಲೇ ಜೀವನ ಅಲ್ವ, ಎಲ್ಲದೂ ಕೂಡ. ಏನಾದ್ರು ಒಂದು ಹಾಳಾದ ಕೂಡಲೇ ಆಯಿತು ಹೋಯಿತು ಮುಗೀತು ಅಂತ ಕೂತ್ಬಿಟ್ರೆ ನಾವು ಜೀವನ ಸಾಗಿಸ್ಲೇಬೇಕಲ್ವ. ಹಾಗೆ ಇದು ಕೂಡ ಒಂದಲ್ಲ ಒಂದಿನ ತರಕಾರಿ ಗಿಡ ಒಳ್ಳೆಯದಾಗ್ಬೋದು, ತರಕಾರಿ ಸಿಗ್ಬೋದು, ಬಾಳೆಗೊನೆ. ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಆಸೆ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದೆ. ನಿರಾಸೆ ಮಾಡ್ಕೊಂಡಿದ್ರೆ ಆಗಲಿಕ್ಕಿಲ್ಲ, ಆಶಾಭಾವನೆಯಿಂದ ಇರಬೇಕು. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೇಳೋದು. ಈ ತರಕಾರಿ ಗಿಡ, ಬಾಳೆಗೊನೆ, ಹೂವು, ಅದು ಇದು ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ಆಶೆಯನ್ನು ಕಳ್ಕೊಂಡ್ರೆ, ಉಮೇದಿ ಕಳ್ಕೊಂಡ್ರೆ ಅದು ಮತ್ತೆ ನಾವು ಇದ್ದರೂ ಕೂಡ ಸತ್ತಂತೆ ಅಂತ ಗೊತ್ತಾಯ್ತಾ. ಹಾಗಾಗಿ ಎಲ್ಲರೂ ಕೂಡ ಖುಷಿಯಾಗಿದ್ದುಬಿಡಿ ಇರುವಷ್ಟು ದಿನ. ಬೇರೆಯವರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.